ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಅಕ್ಕಿ ಮಸಾಲ ರೊಟ್ಟಿ ಮಾಡ್ತಾ ಇದ್ದೇನೆ. ನಾನು ವಿಜಯ ಹಿರೇಮಠ್. ಇವಾಗ ನೋಡಿ, ನೀರು ಕುದೀತಾ ಇದೆ. 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ನಾನು 3 ಗ್ಲಾಸ್ ನೀರು ಹಾಕಿದ್ದೇನೆ. 3 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಕುದಿಯೋಕ್ಕಿಟ್ಟಿದ್ದೇನೆ. ಕುದಿ ಬಂದಿದೆ. ಇವಾಗ ಅಕ್ಕಿ ಹಿಟ್ಟು ಹಾಕ್ತೇನೆ. ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದು ಬೇಯಲಿ. ಮುದ್ದೆ ಥರ ಮಾಡೋ ಥರ ಮಾಡಬೇಕಾಗತ್ತೆ. ಇದನ್ನ ಸ್ವಲ್ಪ ಬೆಂದಾದಮೇಲೆ ತಿರುಗಿಸೋಣ. ನೋಡಿ, ಇವಾಗ ಒಂದು ಕೋಲು ಅಥವಾ ಯಾವುದಾದ್ರೂ ಇದರಿಂದ ಸ್ಪೂನಿಂದ ತಿರುಗಿಸ್ಕೋಬೇಕು ಇದನ್ನು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ, ಮತ್ತು ಬೆಳ್ಳುಳ್ಳಿ. ಸ್ವಲ್ಪ ನಮ್ಮ ಮನೇಲಿ ಖಾರ ಜಾಸ್ತಿ, ಹೀಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತಾಯಿದ್ದೇನೆ. ಶುಂಠಿ, ಇದು 3 ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ಜೀರಿಗೆ ಕೂಡ ಸೇರಿಸಿದ್ದೇನೆ. ನೋಡಿ, ಇಷ್ಟ ಆದರೆ ಸಾಕು. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಎಲ್ಲೂ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಅಕ್ಕಿ ಹಿಟ್ಟು ಬೆಂದಾಗಿದೆ. ಇವಾಗ ಇದನ್ನೊಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಆರೋಗಿ ಬಿಡ್ತೀನಿ. ಸ್ವಲ್ಪ ಆರಿದ ತಕ್ಷಣ ಏನು ಮಾಡ್ತೀನಿ, ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಎಲ್ಲ ಹಾಕಿ ಮಾಡಿರೋ ಪೇಸ್ಟನ್ನ ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾನು ಅಕ್ಕಿ ಹಿಟ್ಟು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಸಿಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಬೇಕಂದರೆ ಹಿಟ್ಟು ತುಂಬ ಮೆತ್ತಗಾಗಿದೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟಿನ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ತಾಲಿಪಟ್ಟಿ ತಟ್ಟೋ ಥರ ಕಲಿಸ್ಕೊಂಡು ಇಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಆಗಲಿ, ಇಲ್ಲ ಹೋಳಿಗೆ ಮಾಡೋ ಇದು ಹೆಂಚು ಬರುತ್ತೆ, ಶೀಟ್ ಬರುತ್ತದೆ, ಇಲ್ಲ ಬಾಳೆ ಎಲೆ ಮೇಲೆ ಸ್ವಲ್ಪ ಹಿಟ್ಟು ತೊಗೊಂಡು ತಟ್ಕೊಂಡು ಇದನ್ನು ಕಾದ ಹೆಂಚಿನ ಮೇಲೆ 2 ಕಡೆ ಎಣ್ಣೆ ಹಾಕಿ ತುಂಬ ಸ್ಲೋ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಕ್ರಿಸ್ಪಿಯಾಗಿ ಬೇಯೋವರೆಗೂ ಸ್ವಲ್ಪ ಮೇಲ್ಗಡೆ ಕಪ್ಪು ಬರೋವರೆಗೂ ಬೇಯಿಸ್ಬೇಕಾಗತ್ತೆ. ಅಂದಾಗ ಕ್ರಿಸ್ಪಿ, ಒಳಗಡೆ ಕೂಡ ಬೆಂದಿರುತ್ತೆ. ಇಲ್ಲ ಅಂದರೆ ಹಿಟ್ಟಿರುತ್ತೆ. ನೋಡಿ, ಇಷ್ಟ ಆದರೆ ನೀವು ಮಾಡ್ಕೊಳ್ತೀವಿ.